ಪ್ರಶ್ನೆ ನಂಬರ್ 1 ಜನಗಣತಿ 2011ರ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಮಹಿಳಾ ಸಾಕ್ಷರತಾ ದರವನ್ನು ಹೊಂದಿದೆ? ಆಪ್ಷನ್ಗಳು: ಎ. ಕೇರಳ, ಬಿ. ತ್ರಿಪುರ, ಸಿ. ಮಿಜೋರಾಂ, ಡಿ. ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಆಪ್ಷನ್ ಎ, ಕೇರಳ. ಪ್ರಶ್ನೆ ನಂಬರ್ 2 ಈ ಕೆಳಗಿನವುಗಳಲ್ಲಿ ಭಾರತದ ಯಾವ ರಾಜ್ಯದಲ್ಲಿ ಬೋನಾಲು ಹಬ್ಬವನ್ನು ಆಚರಿಸಲಾಗುತ್ತದೆ? ಆಪ್ಷನ್ಗಳು: ಎ. ಪಶ್ಚಿಮ ಬಂಗಾಳ, ಬಿ. ತಮಿಳುನಾಡು, ಸಿ. ಅಸ್ಸಾಂ, ಡಿ. ತೆಲಂಗಾಣ. ಸರಿಯಾದ ಉತ್ತರ ಆಪ್ಷನ್ ಡಿ, ತೆಲಂಗಾಣ. ಪ್ರಶ್ನೆ ನಂಬರ್ 3 ಪನ್ನಾಲಾಲ್ ಘೋಷ್ ಯಾವ ಸಂಗೀತ ವಾದ್ಯಕ್ಕೆ ಪ್ರಸಿದ್ಧರಾಗಿದ್ದಾರೆ? ಆಪ್ಷನ್ಗಳು: ಎ. ತಬಲಾ, ಬಿ. ಶೆಹನಾಯಿ, ಸಿ. ಕೊಳಲು, ಡಿ. ಘಟ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೊಳಲು. ಪ್ರಶ್ನೆ ನಂಬರ್ 4 ಸಂವಿಧಾನ ರಚನಾ ಸಭೆಯು ಡ್ಯಾಶ್ ರಂದು ಭಾರತದ ಸಂವಿಧಾನವನ್ನು ಅಂಗೀಕರಿಸಿತು? ಆಪ್ಷನ್ಗಳು: ಎ. 15ನೇ ಆಗಸ್ಟ್ 1947, ಬಿ. 26ನೇ ನವೆಂಬರ್ 1949, ಸಿ. 24ನೇ ಜನವರಿ 1950, ಡಿ. 26ನೇ ಜನವರಿ 1950. ಸರಿಯಾದ ಉತ್ತರ ಆಪ್ಷನ್ ಬಿ, 26ನೇ ನವೆಂಬರ್ 1949. ಪ್ರಶ್ನೆ ನಂಬರ್ 5 ಶಬ್ದದ ಅಬ್ಬರವನ್ನು ಯಾವ ಏಕಮಾನದಲ್ಲಿ ಅಳೆಯುತ್ತಾರೆ? ಆಪ್ಷನ್ಗಳು: ಎ. ಧ್ವನಿಯ ತೀವ್ರತೆ, ಬಿ. ಹರ್ಟ್ಜ್, ಸಿ. ಡಿಸಿಬಲ್, ಡಿ. ವ್ಯಾಟ್ ಚದರ ಮೀಟರ್. ಸರಿಯಾದ ಉತ್ತರ ಆಪ್ಷನ್ ಸಿ, ಡಿಸಿಬಲ್. ಪ್ರಶ್ನೆ ನಂಬರ್ 6 ಉತ್ತರ ಪ್ರದೇಶದ ಇಂಡೋ-ಪರ್ಷಿಯನ್ ನೃತ್ಯ ಪ್ರಕಾರಗಳನ್ನು ಹೆಸರಿಸಿ? ಆಪ್ಷನ್ಗಳು: ಎ. ಛೌ, ಬಿ. ಕಥಕ್, ಸಿ. ಗರ್ಭಾ, ಡಿ. ಕಥಕ್ಕಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಥಕ್. ಪ್ರಶ್ನೆ ನಂಬರ್ 7 ಸರ್ಕಾರಕ್ಕೆ ಸಲಹೆ ನೀಡಲು ನೀತಿ ಆಯೋಗ ಎಂಬ ಡ್ಯಾಶ್ ಚಾವಡಿಯನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ಗಳು: ಎ. ನೀತಿ ಚಿಂತಕರ, ಬಿ. ಸಾಮಾಜಿಕ ಚಿಂತಕರ, ಸಿ. ಧಾರ್ಮಿಕ ಚಿಂತಕರ, ಡಿ. ನೈತಿಕ ಚಿಂತಕರ. ಸರಿಯಾದ ಉತ್ತರ ಆಪ್ಷನ್ ಎ, ನೀತಿ ಚಿಂತಕರ. ಪ್ರಶ್ನೆ ನಂಬರ್ 8 ಯಾವ ವರ್ಷದಲ್ಲಿ ಅಮೃತಸರ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು? ಆಪ್ಷನ್ಗಳು: ಎ. 1808, ಬಿ. 1810, ಸಿ. 1809, ಡಿ. 1811. ಸರಿಯಾದ ಉತ್ತರ ಆಪ್ಷನ್ ಸಿ, 1809. ಪ್ರಶ್ನೆ ನಂಬರ್ 9 ಕಂಪ್ಯೂಟರ್ ಪಿತಾಮಹ ಯಾರು? ಆಪ್ಷನ್ಗಳು: ಎ. ನ್ಯೂಟನ್, ಬಿ. ರುದರ್ಫೋರ್ಡ್, ಸಿ. ಚಾರ್ಲ್ಸ್ ಬ್ಯಾಬೇಜ್, ಡಿ. ಗ್ರಾಹಾಂ ಬೆಲ್. ಸರಿಯಾದ ಉತ್ತರ ಆಪ್ಷನ್ ಸಿ, ಚಾರ್ಲ್ಸ್ ಬ್ಯಾಬೇಜ್. ಪ್ರಶ್ನೆ ನಂಬರ್ 10 ಈ ಕೆಳಗಿನ ಯಾವ ಭಾರತೀಯ ರಾಜ್ಯವು ಕಲ್ಲಿದ್ದಲನ್ನು ಉತ್ಪಾದಿಸುವುದಿಲ್ಲ? ಆಪ್ಷನ್ಗಳು: ಎ. ಒಡಿಸ್ಸಾ, ಬಿ. ಜಾರ್ಖಂಡ್, ಸಿ. ಛತ್ತೀಸಗಢ, ಡಿ. ಗುಜರಾತ್.
ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.